ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಅಂದರೆ ಎಸ್ಆರ್ ನಡುವಿನ ಬಂಧವು ಶಿಕ್ಷೆ ಮತ್ತು ಬಹುಮಾನಗಳಿಂದ ಬಲಗೊಳ್ಳುತ್ತದೆ ಎಂದು ಹೇಳಿದವರು ಯಾರು? ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಎಸ್ಆರ್ ನಡುವಿನ ಬಂಧವು ಶಿಕ್ಷೆ ಮತ್ತು ಬಹುಮಾನಗಳಿಂದ ಬಲಗೊಳ್ಳುತ್ತದೆ ಎಂದು ಹೇಳಿದವರು ಯಾರು? ಪೌಲರ್ ಹೇಳಿದಾರಾ? ಇಲ್ಲ ಸ್ಕಿನ್ನರ್ ಅವರು ಹೇಳಿದಾರಾ? ಇಲ್ಲ ಥಾರ್ನ್ಡೈಕ್ ಹೇಳಿದಾರಾ? ಇಲ್ಲ ವಾಟ್ಸನ್ ಅವರು ಹೇಳಿದಾರಾ? ಯಾರು ಹೇಳಿದ್ದಾರೆ? ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡುವಿನ ಬಂಧವು ಶಿಕ್ಷೆ ಮತ್ತು ಬಹುಮಾನಗಳಿಂದ ಬಲಗೊಳ್ಳುತ್ತದೆ ಅಂತ. ಸರಿಯಾದ ಆಯ್ಕೆಗಳನ್ನು ನೋಡೋದಾದರೆ ಎ ಮತ್ತು ಬಿನ, ಇಲ್ಲ ಸಿ ಬಿನ, ಇಲ್ಲ ಸಿ ಮಾತ್ರನಾ, ಇಲ್ಲ ಡಿನ? ಯಾವುದಾಗುತ್ತೆ ಸರಿಯಾದ ಆಯ್ಕೆ? ಹಾಗಾದರೆ ಸಿ ಮತ್ತು ಬಿ. ಸ್ಕಿನ್ನರ್ ಮತ್ತು ಥಾರ್ನ್ಡೈಕ್ ರವರು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಬಂಧವು ಶಿಕ್ಷೆ ಮತ್ತು ಬಹುಮಾನಗಳಿಂದ ಬಲಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸ್ಕಿನ್ನರ್ ಓಕೆ. ಥಾರ್ನ್ಡೈಕ್ ಅವರು ಈ ಶಿಕ್ಷೆ ಮತ್ತು ಬಹುಮಾನಗಳಿಂದ ಬಲಗೊಳ್ಳುತ್ತೆ ಅಂತ ಎಲ್ಲಿ ಹೇಳಿದ್ದಾರೆ ಸರ್ ಅಂತ ನೀವು ಕೇಳ್ಬೋದು. ಈ ಥಾರ್ನ್ಡೈಕ್ ಅವರ ಮೂರನೇ ನಿಯಮ ನೋಡೋದಾದರೆ ಪರಿಣಾಮ ನಿಯಮ ಅಲ್ವಾ? ಈ ಪರಿಣಾಮ ನಿಯಮವು ಉತ್ತಮವಾಗಬೇಕಾದರೆ ಅದಕ್ಕೆ ಬಹುಮಾನ ಬೇಕಾಗುತ್ತದೆ. ಅದಕ್ಕೆ ಬಹುಮಾನ ಮತ್ತು ಶಿಕ್ಷೆಯ ಪಾತ್ರ ಕಂಡುಬರುತ್ತದೆ. ಆ ಕಾರಣಕ್ಕೆ ಥಾರ್ನ್ಡೈಕ್ ಅವರು ಅಂತ ಕೂಡ ಹೇಳ್ಬೋದಾಗಿದೆ. ಇದಕ್ಕೆ ಆನ್ಸರ್. ಕರ್ನಾಟಕದ ಯಾವ ಜಿಲ್ಲೆಯನ್ನು ಭಾರತದ ಮೊದಲ ವಿಮಾನ ತಯಾರಿಕಾ ಘಟಕ HAL ಹೊಂದಿರುವ ಜಿಲ್ಲೆ ಎನ್ನಲಾಗಿದೆ? ಕರ್ನಾಟಕದ ಯಾವ ಜಿಲ್ಲೆಯನ್ನು ಭಾರತದ ಮೊದಲ ವಿಮಾನಯಾನ ತಯಾರಿಕಾ ಘಟಕ HAL ಹೊಂದಿರುವ ಜಿಲ್ಲೆ ಎನ್ನಲಾಗುತ್ತದೆ? ಯಾವುದನ್ನ ಕರ್ನಾಟಕದ ಮೊದಲ HAL ವಿಮಾನ ತಯಾರಿಕಾ ಘಟಕ ಹೊಂದಿರುವ ಜಿಲ್ಲೆ ಅಂತ ಕರೀತಾರೆ? ಮೈಸೂರನ್ನು ಕರೀತಾರಾ? ಇಲ್ಲ ತುಮಕೂರನ್ನು ಕರೀತಾರಾ? ಇಲ್ಲ ಬೆಂಗಳೂರು ನಗರವನ್ನು ಕರೀತಾರಾ? ಇಲ್ಲ ಬೆಳಗಾವಿಯನ್ನ ಕರೀತಾರ? ಯಾವುದನ್ನು ಕರೀತಾರೆ? ಬೆಂಗಳೂರು ನಗರವನ್ನು ಈ ಭಾರತದ ಮೊದಲ ವಿಮಾನ ತಯಾರಿಕಾ ಘಟಕ HAL ಹೊಂದಿರುವ ಜಿಲ್ಲೆ ಅಂತ ಕರೆಯಲಾಗುತ್ತದೆ. ಈ HAL ಅಂದರೆ ಏನು? ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತ ಕರೆಯಲಾಗುತ್ತದೆ. ಇದು ನಮ್ಮ ಭಾರತದ ಸೈನ್ಯಕ್ಕೆ ಬೇಕಾದ ಯುದ್ಧ ವಿಮಾನಗಳು ಮತ್ತು ಇನ್ನಿತರ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಇದು ತಯಾರಿಕೆ ಮಾಡುವಂತಹ ಕಾರ್ಯವನ್ನು ಈ HAL ಮಾಡುತ್ತದೆ. ಭಾರತದ ಸಂವಿಧಾನದ ಯಾವ ವಿಧಿಯು ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಿದೆ? ಭಾರತ ಸಂವಿಧಾನದ ಯಾವ ವಿಧಿಯು ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಿದೆ? ಯಾವುದು? 45ನೇ ವಿಧಿನ? ಇಲ್ಲ 21A ವಿಧಿನ? ಇಲ್ಲ 14ನೇ ವಿಧಿನ? ಇಲ್ಲ 51A ವಿಧಿಯಾಗಿದೆಯಾ? ಯಾವುದು? 21A ವಿಧಿಯು ಭಾರತದ ಸಂವಿಧಾನದ ಪ್ರಕಾರ ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಘೋಷಣೆಯನ್ನು ಮಾಡಿದೆ. ಈ 45ನೇ ವಿಧಿನ ನೋಡೋದಾದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಹೊಂದಿದೆ. ಇದರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ತಿಳಿಸಲಾಗಿದೆ. ಈ 51A ವಿಧಿಯ ಪ್ರಕಾರ ಶಿಕ್ಷಣವನ್ನು ಮೂಲಭೂತ ಕರ್ತವ್ಯ ಎಂದು ಹೇಳಲಾಗಿದೆ. 14ನೇ ವಿಧಿ ಪ್ರಕಾರ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಎಂದು ಹೇಳಲಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಿಶ್ವದ ಅತ್ಯಂತ ದೊಡ್ಡ ದ್ವೀಪ ಮಜುಲಿ ಯಾವ ರಾಜ್ಯದಲ್ಲಿದೆ? ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ
ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿದೆ ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ? ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳದಲ್ಲಿದೆಯಾ? ಇಲ್ಲ ಬಿಹಾರದಲ್ಲಿದೆಯಾ? ಇಲ್ಲ ಒಡಿಸ್ಸಾದಲ್ಲಿದೆಯಾ? ಇಲ್ಲ ಅಸ್ಸಾಮಲ್ಲಿ ಇದೆಯಾ? ಯಾವ ರಾಜ್ಯದಲ್ಲಿದೆ? ಅಸ್ಸಾಂನಲ್ಲಿ ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ಇದೆ. ಇದು ಬ್ರಹ್ಮಪುತ್ರ ನದಿಯ ನಡುವೆ ಇರುವಂತಹ ದ್ವೀಪವಾಗಿದೆ. ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ಒಬ್ಬ ವ್ಯಕ್ತಿಗೆ ರಾತ್ರಿ ಕುರುಡುತನ ನೈಟ್ ಬ್ಲೈಂಡ್ನೆಸ್ ಉಂಟಾಗಲು ಯಾವ ಜೀವಸತ್ವದ ಕೊರತೆ ಕಾರಣ? ಒಬ್ಬ ವ್ಯಕ್ತಿಗೆ ರಾತ್ರಿ ಕುರುಡುತನ ನೈಟ್ ಬ್ಲೈಂಡ್ನೆಸ್ ಉಂಟಾಗಲು ಯಾವ ಜೀವಸತ್ವದ ಕೊರತೆ ಕಾರಣ ಅಂತ ಕೇಳಿದ್ದಾರೆ. ಯಾವ ಜೀವಸತ್ವದ ಕೊರತೆಯಿಂದ ರಾತ್ರಿ ಕುರುಡು ಉಂಟಾಗುತ್ತದೆ? ಎ ಆಪ್ಷನ್ ನೋಡೋದಾದರೆ ಜೀವಸತ್ವ ಬಿ ಇಂದನ, ಇಲ್ಲ ಜೀವಸತ್ವ ಎ ಇಂದನ, ಇಲ್ಲ ಜೀವಸತ್ವ ಸಿ ಇಂದನ, ಇಲ್ಲ ಜೀವಸತ್ವ ಡಿ ಇಂದನ. ಯಾವುದು ರಾತ್ರಿ ಕುರುಡುತನ ಉಂಟಾಗಲು ಕಾರಣ ಯಾವುದು? ಎ ಜೀವಸತ್ವದ ಕೊರತೆಯಿಂದ ರಾತ್ರಿ ಕುರುಡುತನ ಉಂಟಾಗುತ್ತದೆ. ಬಿ ಜೀವಸತ್ವದಿಂದ ಬೆರಿ ಮತ್ತು ಸಿ ಇಂದ ಸ್ಕರ್ವಿ ಬರುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೌಲ್ಯ ಶಿಕ್ಷಣದ ವ್ಯಾಲ್ಯೂ ಎಜುಕೇಷನ್ ಪ್ರಮುಖ ಉದ್ದೇಶವೇನು? ಮೌಲ್ಯ ಶಿಕ್ಷಣದ ಪ್ರಮುಖ ಉದ್ದೇಶವೇನು? ಏನು ಮೌಲ್ಯ ಶಿಕ್ಷಣದ ಮುಖ್ಯ ಉದ್ದೇಶ? ಮಕ್ಕಳಲ್ಲಿ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸದ? ಇಲ್ಲ ಕೇವಲ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸೋದ? ಇಲ್ಲ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದಾ? ಇಲ್ಲ ಧಾರ್ಮಿಕ ಪದ್ಧತಿಗಳನ್ನು ಬೋಧಿಸೋದ? ಯಾವುದು ಈ ಮೌಲ್ಯ ಶಿಕ್ಷಣದ ಪ್ರಮುಖ ಉದ್ದೇಶ? ಮಕ್ಕಳಲ್ಲಿ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವುದು ಮೌಲ್ಯ ಶಿಕ್ಷಣದ ಪ್ರಮುಖ ಉದ್ದೇಶವಾಗಿರುತ್ತದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಕಂಪ್ಯೂಟರ್ನಲ್ಲಿ ದತ್ತಾಂಶವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಮೆಮೊರಿ ಯಾವುದು? ಕಂಪ್ಯೂಟರ್ನಲ್ಲಿ ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಮೆಮೊರಿ ಯಾವುದು? RAM ರ್ಯಾಂಡಮ್ ಆಕ್ಸೆಸ್ ಮೆಮೊರಿನಾ? ಇಲ್ಲ ರ್ಯಾಮ್ ರೀಡ್ ಓನ್ಲಿ ಮೆಮೊರಿನಾ? ಇಲ್ಲ CD ROM? ಇಲ್ಲ ಹಾರ್ಡ್ ಡಿಸ್ಕ್? ಯಾವುದು? ರಾಮ್ ರೀಡ್ ಓನ್ಲಿ ಮೆಮೊರಿ ಕಂಪ್ಯೂಟರ್ನಲ್ಲಿ ದತ್ತಾಂಶವನ್ನು ಸಂಗ್ರಹಿಸುವ ತಾತ್ಕಾಲಿಕ ಮೆಮೊರಿ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, HTTP ಇದರ ಪೂರ್ಣ ರೂಪವೇನು? HTTP ಪೂರ್ಣ ರೂಪವೇನು? ಹೈಪರ್ ಟೆಸ್ಟ್ ಪ್ರೋಟೋಕಾಲ? ಇಲ್ಲ ಹೈಪರ್ ಟೆಸ್ಟ್ ಟರ್ಮಿನಲ್ ಪ್ರೋಟೋಕಾಲ? ಇಲ್ಲ ಹೈ ಟೆಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ? ಇಲ್ಲ ಹೈಪರ್ ಟೆಕ್ ಟ್ರಾನ್ಸ್ಫರ್ ಪ್ರೋಗ್ರಾಮ? ಯಾವುದು HTTPಯ ಫುಲ್ ಫಾರ್ಮ್? ಹೈಪರ್ ಟೆಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೈಪರ್ ಟೆಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTTPಯ ಫುಲ್ ಫಾರ್ಮ್ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ನವೋದಯ ಕಾವ್ಯಕ್ಕೆ ಬುನಾದಿ ಹಾಕಿದ ಇಂಗ್ಲಿಷ್ ಗೀತೆಗಳು ಸಂಕಲನದ ಕರ್ತೃ ಯಾರು? ಯಾರು ಸಂಕಲನದ ಕರ್ತೃ? ಕುವೆಂಪು ಅವರ? ಇಲ್ಲ GS ಶಿವರುದ್ರಪ್ಪ ಅವರ? ಇಲ್ಲ ಪಂಜೆ ಮಂಗೇಶರಾಯರ? ಇಲ್ಲ BM ಶ್ರೀಕಂಠರ? ಯಾರು? BM ಶ್ರೀಕಂಠಯ್ಯನವರು. BM ಶ್ರೀಕಂಠಯ್ಯನವರು ನವೋದಯ ಕಾವ್ಯಕ್ಕೆ ಬುನಾದಿ ಹಾಕಿದ ಇಂಗ್ಲಿಷ್ ಗೀತೆಗಳು ಸಂಕಲನದ ಕರ್ತೃ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ,
ವಿಚ್ ವರ್ಡ್ ಈಸ್ ಕರೆಕ್ಟ್ಲಿ ಸ್ಪೆಲ್ಡ್ ಅಂತ ಇದೆ. ಎ ಸರಿಯಾಗಿದೆಯಾ, ಇಲ್ಲ ಬಿ ಸರಿಯಾಗಿದೆಯಾ, ಇಲ್ಲ ಸಿ ಸರಿಯಾಗಿದೆಯಾ, ಇಲ್ಲ ಡಿ ಸರಿಯಾಗಿದೆಯಾ? ಯಾವುದು ಇಲ್ಲಿ ಸರಿಯಾಗಿದೆ? COMMITTEE ಇದಕ್ಕೆ ಸರಿಯಾದ ಆನ್ಸರ್ ಆಗಿದೆ.